ವಿದೇಶದಲ್ಲಿ ನೆಲೆಸೋದು ಸುಲಭ, ಬಿಟ್ಟು ಬರೋದು ಕಷ್ಟ. ಅಮೆರಿಕದಿಂದ ಭಾರತಕ್ಕೆ ಬರಲು ಯಾಕಿಷ್ಟು ಕಷ್ಟ? ಅಮೆರಿಕ, ಇಂಗ್ಲೆಂಡ್, ಕೆನಡಾ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬದುಕಿನ ಬುತ್ತಿಯನ್ನ ಕಟ್ಟಿಕೊಳ್ಳೋಕೆ ಹೋಗಿರುವ ಭಾರತೀಯರಲ್ಲಿ ಹೆಚ್ಚಿನ ಜನರು ಆದಷ್ಟು ಬೇಗ ತನ್ನೂರಿಗೆ ವಾಪಸ್ ಹೋಗೋ ಯೋಚನೆಯಲ್ಲೇ ಇರ್ತಾರೆ. ಆದರೆ 8-10 ವರ್ಷಗಳು ವಿದೇಶದಲ್ಲೇ ಕಳೆಯುತ್ತಿದ್ದ ಹಾಗೆ ವಾಪಸ್ ಬರೋ ಯೋಜನೆಗೆ 10 ಸವಾಲುಗಳು ಎದುರಾಗ್ತವೆ. ಒಳ್ಳೆಯ ಭವಿಷ್ಯ, ಒಳ್ಳೆಯ ಸಂಬಳ, ಒಳ್ಳೆಯ ವಾತಾವರಣ, ಅತ್ಯುತ್ತಮ ಸವಲತ್ತುಗಳನ್ನೆಲ್ಲ ಬಿಟ್ಟು ವಾಪಸ್ ಹೋದರೆ ಮುಂದೆ ಹೆಂಗೆ ಅನ್ನೋ ಪ್ರಶ್ನೆ ಕಾಡೋಕ್ಕೆ ಶುರುವಾಗುತ್ತೆ. ಪ್ರತಿಯೊಬ್ಬ ಭಾರತೀಯನು ವಿದೇಶಕ್ಕೆ ಹೋದಾಗ ಒಂದು ದಿನ ತನ್ನ ತಾಯ್ನಾಡಿಗೆ ಮರಳಲೇಬೇಕು ಅನ್ನೋ ಕನಸು ಹೊತ್ತಿರ್ತಾರೆ. ಅಪ್ಪ ಅಮ್ಮನ, ಸ್ನೇಹಿತರು, ಆಪ್ತರ ನೆನಪು, ಹಬ್ಬ ಹರಿದಿನಗಳ ಸಡಗರ ಮತ್ತು ನಮ್ಮ ಮಣ್ಣಿನ ವಾಸನೆ ಇವೆಲ್ಲವೂ ನಮ್ಮನ್ನು ಸದಾ ಸೆಳೀತಾನೇ ಇರುತ್ತೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ವಿದೇಶಕ್ಕೆ ಹೋಗೋದಕ್ಕೆ ಎಷ್ಟೆಲ್ಲ ಅವಕಾಶಗಳಿದೆಯೋ ಅಲ್ಲಿಂದ ಭಾರತಕ್ಕೆ ಶಾಶ್ವತವಾಗಿ ಮರಳಿ ಬರುವುದು ಅಷ್ಟೇ ಕಷ್ಟವಾಗುತ್ತಿದೆ. ಇದು ಕೇವಲ ಭಾವನೆಗಳ ವಿಷಯವಲ್ಲ. ಇದು ಹಿಂದೆ ಮಕ್ಕಳ ಶಿಕ್ಷಣ, ಉದ್ಯೋಗದ ಅನಿಶ್ಚಿತತೆ ಮತ್ತು ಹಣಕಾಸಿನ ದೊಡ್ಡ ಸವಾಲುಗಳಿಗೆ ಒಬ್ಬ ಅನಿವಾಸಿ ಭಾರತೀಯನಿಗೆ ಭಾರತಕ್ಕೆ ಮರಳುವುದು ಯಾಕೆ ಒಂದು ಚಕ್ರವ್ಯೂಹ ಆಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ಶಂಕರ್ನ ಹೆತ್ತು. ವಿದೇಶದ ಬದುಕು ಅನ್ವೈಂಡಿಂಗ್ ಸವಾಲು, ಟ್ಯಾಕ್ಸ್ ಸಿಸ್ಟಮ್, ಹೂಡಿಕೆಗಳ ಬಗ್ಗೆ ಭಯ. ಯುಎಸ್ನಲ್ಲಿರೋ NRI ಒಬ್ಬರು ಇಂತಹದ್ದೇ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ರೆಡ್ಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಅದರ ಬಗ್ಗೆ ಹಂಚಿಕೊಂಡಿದ್ದಾರೆ. ಹಾಗೆ ಇಂಥ ಗೊಂದಲದಿಂದ ಪಾರಾಗೋಕೆ ಸಲಹೆಗಳನ್ನು ಕೂಡ ಕೋರಿದ್ದಾರೆ. ಆ ವ್ಯಕ್ತಿಯ ಹೆಸರನ್ನ ಅಜಯ್ ಅಂತ ಕರೆಯೋಣ. ಈ ಅಜಯ್ ಸುಮಾರು 10-12 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋದವರು. ಆಗ ಅವರ ಜೀವನವು ಸೀದಾ ಸಾದಾ ಸೂಪರ್ ಡೂಪರ್ ಆಗಿತ್ತು. ಅವರೇ ಹೇಳೋ ಹಾಗೆ, ನಾನು ಅಮೆರಿಕಕ್ಕೆ ಹೋದಾಗ ಪರಿಸ್ಥಿತಿ ತುಂಬ ಸರಳವಾಗಿತ್ತು. ಕಂಪನಿಯಲ್ಲಿ ಇಂಟರ್ನಲ್ ಟ್ರಾನ್ಸ್ಫರ್ ಸಿಕ್ಕಿತ್ತು. ನಾನು ಕೇವಲ ಹೂವಂದೆ ಅಷ್ಟೇ. ಆಗ ನಮಗೆ ಸ್ವಂತ ಮನೆ ಇರಲಿಲ್ಲ, ಮಕ್ಕಳಿರಲಿಲ್ಲ, ಯಾವುದೇ ದೊಡ್ಡ ಜವಾಬ್ದಾರಿಗಳು ಕೂಡ ಇರಲಿಲ್ಲ. ಕಂಪನಿಯೇ ಎಲ್ಲವನ್ನು ನೋಡಿಕೊಳ್ತು. ಅಮೆರಿಕ ನಮಗೆ ಹೊಸ ದೇಶವಾಗಿದ್ದರೂ ಅಲ್ಲಿಗೆ ಹೋಗೋದು ತುಂಬ ಸುಲಭ ಅನಿಸ್ತು. ಆದರೆ ಇಂದು ಅದೇ ಅಜಯ್ ಭಾರತಕ್ಕೆ ಬರೋಕೆ ಹಪಹಪಿಸುತ್ತಿದ್ದಾರೆ. ಆದರೆ 10 ಬಾರಿ ಯೋಚಿಸುತ್ತಿದ್ದಾರೆ. ಈಗೀಗ ಮನಸ್ಸು ತುಂಬ ತುಡಿಯುತ್ತಿದೆ. ನಮ್ಮೂರಿಗೆ ಹೋಗಿ ನೆಲೆಸಬೇಕು ಅನ್ನಿಸ್ತಾ ಇದೆ. ಆದರೆ ಈಗ ಎಲ್ಲವೂ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಮೊದಲು ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚಿಸಬೇಕು. ಕಂಪನಿಯಲ್ಲಿ ವರ್ಗಾವಣೆ ಕೇಳಿದರೆ ಬಾಸ್ಗಳು ಒಪ್ಪುತ್ತಾರೋ ಇಲ್ಲವೋ ಅನ್ನೋ ಭಯ. ಅಂದು ಕೈಯಲ್ಲಿ ಒಂದು ಸೂಟ್ಕೇಸ್ ಇತ್ತು. ಇಂದು ಅಮೆರಿಕದಲ್ಲಿ ಕಟ್ಟಿದ ಇಡೀ ಜೀವನವೇ ಇದೆ ಅಂತ ತಮ್ಮ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಜಯ್ ಹೇಳೋ ಹಾಗೆ, ವಿದೇಶದಲ್ಲಿ ಜೀವನ ಕಟ್ಟುವುದು ಸುಲಭ, ಆದರೆ ಅದನ್ನು ಬಿಟ್ಟು ಬರೋದು ಭಾರಿ ಕಷ್ಟ. ಯಾಕೆ ಅನ್ನೋದೇ ಪ್ರಶ್ನೆ. ಅದಕ್ಕೆ ಮೊದಲು ಹೊಳೆಯೋದೇ ಆಸ್ತಿ ಮತ್ತು ಸಾಲ. ವರ್ಷಗಳ ಕಾಲ ಕಷ್ಟಪಟ್ಟು ಅಮೆರಿಕದಲ್ಲಿ ಮನೆ ಖರೀದಿ ಮಾಡ್ತಾರೆ, ಕಾರುಗಳಿರ್ತವೆ. ಅವುಗಳನ್ನು ಮಾರಾಟ ಮಾಡುವುದು ಅಥವಾ ನಿರ್ವಹಿಸುವುದು ಒಂದು ದೊಡ್ಡ ತಲೆನೋವು. ಹಾಗೆ ಅಲ್ಲಿನ ಬ್ಯಾಂಕ್ ಅಕೌಂಟ್ಗಳು, ಟ್ಯಾಕ್ಸ್ ಸಿಸ್ಟಮ್ ಮತ್ತು ಹೂಡಿಕೆಗಳನ್ನು ಭಾರತಕ್ಕೆ ವರ್ಗಾಯಿಸುವುದು, ಇಲ್ಲವೇ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ಭಾರತಕ್ಕೆ ಹೊರೋದು ಅಷ್ಟು ಸುಲಭದ ಕೆಲಸವಲ್ಲ. ಅಮೆರಿಕದಲ್ಲಿನ ವ್ಯವಸ್ಥಿತ ರಸ್ತೆಗಳು, ಶಿಸ್ತು ಮತ್ತು ಜೀವನ ಶೈಲಿಗೆ ಒಗ್ಗಿಕೊಂಡ ಮೇಲೆ ಭಾರತದ ಟ್ರಾಫಿಕ್ ಮತ್ತು ಜನದಟ್ಟಣೆಗೆ ಮರಳೋದು ಮಾನಸಿಕವಾಗಿ ಕಷ್ಟವಾಗುತ್ತದೆ. ಅಜಯ್ ಹೇಳಿರೋದು, ನಾವು ಮತ್ತು ನಮ್ಮ ಕುಟುಂಬವು ಭಾರತದಲ್ಲಿ ದೊಡ್ಡ ಸಿಟಿಗಳಲ್ಲಿ ಬೆಳೆದವರಲ್ಲ. ನಮ್ಮ ಹಳ್ಳಿ, ಸಣ್ಣ ಪಟ್ಟಣಗಳಲ್ಲಿ ಜೀವನ ನಡೆಸಲು ಈಗ ಮೂಲಭೂತ ಸೌಕರ್ಯಗಳ ಕೊರತೆ ಕಾಡುತ್ತಿದೆ. ಬೆಂಗಳೂರು ಅಥವಾ ಹೈದರಾಬಾದ್ನಂತಹ ನಗರಗಳಿಗೆ ಹೋದರೆ ಅಲ್ಲಿ ಮತ್ತೆ ಎಲ್ಲವನ್ನು ಹೊಸದಾಗಿ ಕಟ್ಟಿಕೊಳ್ಳಬೇಕು, ಶೂನ್ಯದಿಂದ ಜೀವನ ಆರಂಭಿಸಬೇಕಾಗುತ್ತೆ ಅಂತ. 1 ಕೋಟಿ ರೂಪಾಯಿ ಸಂಬಳ ಕೇಳ್ತಾರೆ NRIs. ದ್ವಿಪೌರತ್ವ ಸಿಕ್ಕರೆ ವಾಪಸ್ ಬರೋಕೆ ಸಿದ್ಧ. ಹಾಗೆ NRIಗಳು ವಾಪಸ್ ಬರೋಕೆ ಹಿಂಜರಿಯಲು ಅತಿದೊಡ್ಡ ಕಾರಣ ಮಕ್ಕಳ ಶಿಕ್ಷಣ. ಅಮೆರಿಕ ಅಥವಾ ಯುರೋಪ್ನಲ್ಲಿ ಬೆಳೆದ ಮಕ್ಕಳು ಅಲ್ಲಿನ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಂಡಿದ್ದಾರೆ. ಭಾರತಕ್ಕೆ ಬಂದಾಗ ಇಲ್ಲಿನ ಸಿಲೆಬಸ್ ಅವರಿಗೆ ಕಠಿಣವಾದ ಬೆಟ್ಟದಂತೆ ಕಾಣಬಹುದು. ಹಾಗೆ ಇಲ್ಲಿನ ಸ್ಪರ್ಧಾತ್ಮಕ ಜಗತ್ತಿಗೆ ಹೊಂದಿಕೊಳ್ಳುವುದು ಕಷ್ಟವಾಗಬಹುದು. ಇನ್ನು ಒಳ್ಳೆಯ ಇಂಟರ್ನ್ಯಾಷನಲ್ ಶಾಲೆಗಳ ಫೀಸ್ ಕೇಳಿದರೆ ತಲೆ ತಿರುಗುತ್ತೆ. ನನ್ನ ಮಕ್ಕಳು ಅಮೆರಿಕದ ಸಂಸ್ಕೃತಿಗೆ ಹೊಂದಿಕೊಂಡಿದ್ದಾರೆ, ಈಗ ಅವರನ್ನು ಭಾರತಕ್ಕೆ ಕರೆತಂದರೆ ಅವರ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆಯೇ ಎಂಬ ಆತಂಕ ಕಾಡುತ್ತಿದೆ. ಪ್ರತಿಯೊಂದು ನಿರ್ಧಾರವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಯಾವುದು ಸರಳವಾಗಿಲ್ಲ ಅನ್ನೋದು ಅವರ ಮಾತು. ಅಂದಹಾಗೆ ಇದು ಕೇವಲ ಅಜಯ್ ಒಬ್ಬರ ಕಥೆಯಲ್ಲ. ನೂಪುರ್ ದವೆ ಎಂಬುವರು 500ಕ್ಕೂ ಹೆಚ್ಚು NRIಗಳು ಮತ್ತು
ಭಾರತಕ್ಕೆ ಮರಳಿದ 90 ಜನರ ಸಂಶೋಧನೆ ನಡೆಸಿದ್ದಾರೆ. ಅದರ ಫಲಿತಾಂಶ ಆಘಾತಕಾರಿಯಾಗಿದೆ. ಶೇಕಡ 50ಕ್ಕೂ ಹೆಚ್ಚು ಜನರಿಗೆ ಭಾರತಕ್ಕೆ ಮರಳಬೇಕೋ ಬೇಡವೋ ಎಂಬ ಗೊಂದಲವಿದೆ. ಕೇವಲ 30% ಜನರಿಗೆ ಮಾತ್ರ ನಿಜಕ್ಕೂ ಪೂರ್ಣ ಮನಸ್ಸಿನ ವಾಪಸ್ಸಾಗುವ ಆಸೆ ಇದೆ. ಆದರೆ ಅವರು ಕೂಡ ಕಾರ್ಯರೂಪಕ್ಕೆ ತರಲು ಹಿಂಜರಿಯುತ್ತಿದ್ದಾರೆ. ಅವರನ್ನು ಕಾಡುತ್ತಿರುವ ಮುಖ್ಯ ಅಡೆತಡೆಗಳು ಬಹಳಷ್ಟು. ವಿದೇಶದಲ್ಲಿ ವರ್ಷಕ್ಕೆ $1.5 ಲಕ್ಷ ಅಂದರೆ ಸುಮಾರು $1.25 ಕೋಟಿ ಗಳಿಸುವವರು ಭಾರತಕ್ಕೆ ಬಂದಾಗ ಕನಿಷ್ಠ $1 ಕೋಟಿಯಷ್ಟು ಸಂಬಳದ ನಿರೀಕ್ಷೆ ಮಾಡ್ತಾರೆ. ಆದರೆ ಭಾರತದ ಮಾರುಕಟ್ಟೆಯಲ್ಲಿ ಅಷ್ಟು ದೊಡ್ಡ ಮೊತ್ತ ಎಲ್ಲರಿಗೂ ಸಿಗುವುದು ಸುಲಭವಲ್ಲ. ಭಾರತದಲ್ಲಿ ದ್ವಿಪೌರತ್ವ ಇಲ್ಲ. ವಿದೇಶದ ಪಾಸ್ಪೋರ್ಟ್ ಬಿಟ್ಟು ಭಾರತಕ್ಕೆ ಬಂದ ಮೇಲೆ ಒಂದು ವೇಳೆ ಇಲ್ಲಿ ಸೆಟ್ ಆಗದಿದ್ದರೆ ಮತ್ತೆ ವಾಪಸ್ ಹೋಗುವುದು ಅಸಾಧ್ಯವಾಗುತ್ತದೆ. FIIDS ವರದಿಯ ಪ್ರಕಾರ ಶೇಕಡ 90ರಷ್ಟು NRIಗಳು ಭಾರತದ ದ್ವಿಪೌರತ್ವ ನೀಡಿದರೆ ಮರಳಿ ಬರಲು ಸಿದ್ಧರಿದ್ದಾರೆ. ಕೊನೆಯದಾಗಿ ಅಜಯ್ ಹೇಳೋದು ಇಷ್ಟೇ, ನಮ್ಮ ಹತ್ತಿರ ಈಗ ಡಾಲರ್ಗಳಿವೆ, ಖರ್ಚು ಮಾಡಲು ಹಣವಿದೆ, ಆದರೆ ನೆಮ್ಮದಿಯ ಜೀವನಕ್ಕಾಗಿ ಎಲ್ಲವನ್ನು ಬಿಟ್ಟು ಬರುವ ಧೈರ್ಯ ಸಾಲ್ತಾ ಇಲ್ಲ ಅಂತ. ಭಾರತ ಈಗ ಆರ್ಥಿಕವಾಗಿ ಬೆಳೆಯುತ್ತಿದೆ ನಿಜ, ಆದರೆ ಒಬ್ಬ NRI ಮರಳಿ ಬರಬೇಕೆಂದರೆ ಕೇವಲ ಭಾವನೆಗಳಿದ್ದರೆ ಸಾಲದು. ಇಲ್ಲಿನ ವ್ಯವಸ್ಥೆ, ಉದ್ಯೋಗ, ಮಾರುಕಟ್ಟೆ ಮತ್ತು ಶಿಕ್ಷಣ ವ್ಯವಸ್ಥೆ ಅವರಿಗೆ ಭದ್ರತೆಯ ಭರವಸೆ ಸಿಗಬೇಕಿದೆ. ನಿಮ್ಮ ಪ್ರಕಾರ NRIಗಳು ಭಾರತಕ್ಕೆ ಮರಳಲು ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ನಿಮ್ಮಲ್ಲೂ ಇಂತಹ ಗೊಂದಲಗಳಿವೆಯೇ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.